ಯಶೋಧಾದೇವಿ ಅಲ್ಲಿ ದೂರ ಇದ್ದಂತ ಹದ್ದಿರ್ತಾವ ನೋಡಿ ಅವು ಜಗ್ಗೋದು, ಇವ್ರು ಆ ಕಡೆ ಜಗ್ಗೋದು ಅವ್ರು ಆ ಕಡೆ ಜಗ್ಗೋದು. ಸ್ವಲ್ಪ ಮಲಿಕಾನೆ ನೋಡ್ಕೊಂಡ್ಬಂದು ಸೂಕ್ಷ್ಮ ಅಂತಂದ್ರೆ ಆರಾಮ್ ಕಣ್ಣು ತೆರೆದು ಮಲ್ಪ ಇದ್ದಂತ ಕೃಷ್ಣ ಪರಮಾತ್ಮ ದೊಡ್ಡ ತನ್ನ ವಾಮಪಾದದ ಅಂಗುಷ್ಟವನ್ನ ತನ್ನ ಬಾಯಿಯಲ್ಲಿ ಹಾಕಿಕೊಂಡು ಅದನ್ನೇ ಚೀಪ್ತಾನೇ ಮಲಗಿದ್ದಂತ. ಯಾಕೆ ಚೀಪ್ತಾ ಮಲಗಿದ್ದ? ಕೃಷ್ಣ ಮಲಗಿದಾಗ ಹೆಂಗ್ ಮಲಗಿದ್ದಾನೆ ನೀವೆಲ್ಲ ನೋಡಿದ್ದೀರಿ, ಮಲಗುವ ಭಂಗಿಯನ್ನು ನೋಡಿದ್ದೇವೆ. ತನ್ನ ಪಾದದ ಅಂಗುಷ್ಟವನ್ನ ಬಾಯಲ್ಲಿ ಹಾಕ್ತಾನೆ ಚೀಪ್ತ. ಇದನ್ನು ಯಾಕೆ ಮಾಡಿದಾರೆ ಅಂದ್ರೆ ಒಬ್ಬರ ದೇವರ ಪಾದ ದೇವರ ಹೆಬ್ಬಟ್ಟು ಮಾಡಿದ ಕೆಲಸ ಒಬ್ಬರ ಮಾಡಿದ ಒಬ್ಬರ ಒಂದು ಬಲ ಹೇಳಿದ್ದಾರೆ. ಏನೋ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿಗೆ ಮ್ಯಾಥಮೆಟಿಕ್ಸ್ಗೆ ಮತ್ತು ಬಯಾಲಜಿಗೆ 100ಕ್ಕೆ 100 ತಗೊಂಡ್ರು ಅಂತಂದ್ರೆ ಏನು ಆಚಾರ ಇಡೀ ನಮ್ಮ ಜನಾಂಗ ಅವರಿಗೆ ಮಾದಿ ಆಗ್ತದೆ ಅಂದ್ರೆ ಅದ್ಭುತ ಕಾರ್ಯ ಅಂತ ಅನ್ನೋದಕ್ಕೆ ಮಾಡ್ತೀವಿ. ಆದರೆ ಯಾರೂ ಮಾಡದೇ ಇರುವ ಕಾರ್ಯ ನನ್ನ ವಾಮ ಅಂದ್ರೆ ಎಡಪಾದದ ಅಂಗುಷ್ಟ ಅಂದ್ರೆ ಈ ಯಾವುದು ಹೆಬ್ಬಟ್ಟಿನ ಉಗುರು ಮಾಡಿದ ಯಾರೂ ಮಾಡದೇ ಕಾರ್ಯ. ಯಾರು ಅದಕ್ಕೆ ಏನೋ ಅದಕ್ಕೊಂದು ಮಾಲಿನ್ಯ ಹಾಕಿಲ್ಲ, ಅಷ್ಟಾಗುಪ್ಪ ಹಾಕಿಲ್ಲ, ಎಂತ ಮೂರ್ಖರು ಅಂತೇಳಿ ನೀವು ಮಾಡ್ರಿ ಬಿಡ್ರಿ, ಅದಕ್ಕೊಂದು ಕಿಸ್ಸರ ಕೊಡೋಣ ಅಂತ ಅನ್ನೋದಕ್ಕಾಗಿ ಹೆಬ್ಬಟ್ಟನ್ನ ಬಾಯಾಗಿಟ್ಕೊಂಡು ಆ ರೀತಿಯಲ್ಲಿ ಪರಮಾತ್ಮ ಮಲಗಿದ. ಅದಾದ ಮೇಲೆ ನಂದವನ್ನು ನೋಡ್ತಾ ಇದ್ದಾನೆ. ಏನು ಅಂತಂದಾಗ ಅವನ ಪೂತನ ಸಂಹಾರಿಯನ್ನು ಮಾಡಿದ್ದಾರೆ. ಅದಾದ ಮೇಲೆ 3ನೇ ತಿಂಗಳಿಗೆ ಶಕಟ ಅಲ್ಲಿ ಉತ್ಥಾನ ಕರ್ಮ ಅಂತ ಉತ್ಥಾನಿಕ ಕರ್ಮ ಅಂತ ಹೇಳಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕರೆದುಕೊಂಡು ಹೋದಾಗ ಅಲ್ಲಿ ಮಗಂದ ಕಾರ್ಯಕ್ರಮ, ಕೃಷ್ಣನನ್ನ ಮರೆತು ಬಿಡುತ್ತೇವೆ ನಾವು, ಹೇಗಿರ್ತದೆ. ಆವಾಗ ಕೃಷ್ಣನನ್ನ ಬಹಳ ಅಳುತ್ತಾ ಇದ್ದಾನೆ. ಅಳುವ ಕೃಷ್ಣನನ್ನ ಬಂಡೆಯ ಕೆಳಗೆ ಹಾಕಿದ್ದಾರಂತೆ. ಕೆಳಗೆ ಹಾಕಿದಾಗ ನೋಡ್ತಾ ಇದ್ದಾನೆ, ಆ ಬಂಡೆಯಲ್ಲಿ ಶಕಟಾಸುರ ಬಂದು ಒಳಗೆ ಪ್ರವಿಷ್ಟನಾದ. ಈ ವ್ಯಕ್ತಿಯನ್ನು ಸಂಹಾರವನ್ನು ಮಾಡುವುದಕ್ಕೆ ಇದು ಯೋಗ್ಯ ಕಾಲ ಅಂತ ಹೇಳಿ ಆವಾಗ ಪರಮಾತ್ಮನಿಗೆ ಸೂಚನೆಯಾಯಿತು. ಶಕಟಾಸುರ ನನ್ನನ್ನು ಸಂಹಾರವನ್ನು ಮಾಡಲಿಕ್ಕೆ ಬಂದಿದ್ದಾನಲ್ಲ ಅಂತ ಹೇಳಿ ಎಲ್ಲ ಸಣ್ಣ ಬಾಲಕರು ಕೃಷ್ಣನ ಹತ್ತಿರವೇ ಇದ್ದಾರಂತೆ. ನೋಡ್ತಾ ಇದ್ದಾರೆ, ಕಾಲುಗಳನ್ನು ಆಚೆ ಈಚೆ ಮಾಡ್ತಾ ಇದ್ದಾನೆ. ಆಚೆ ಈಚೆ ಮಾಡುವ ಕ್ರಮದಲ್ಲಿ ಸ್ವಲ್ಪ ತನ್ನ ಪಾದದ ಅಂಗುಷ್ಟವನ್ನು ಮುಟ್ಟಿಸಿದ್ದಾನೆ. ಸ್ವಲ್ಪ ಜಸ್ಟ್ ಟಚ್ ಅಂತಂದಾಗ ಆ ಬಂಡಿ ಮೇಲೆ ಏನಿರುವ ಭೋಗದ ಸಾಮಾನುಗಳು ಭಾರಿ ಬೆಣ್ಣದ, ಆಮೇಲೆ ಬೆಣ್ಣಿಗೆ ಸಿಟ್ಟವ, ಭಾರಿ ಚಟ್ಲವ, ಕೊಡಬಳಿ ಬಾಯಲ್ಲಿ ಬಂದಿರ್ತಾವ ಎಲ್ಲ ಭೋಗದ ಸಾಮಾನು ಮ್ಯಾಲ, ಕೆಳಗಡೆಗೆ ದೇವರು. ಇದು ಸರಿನಾ ಅಂತಂತಾನೆ ದೇವರು ನನ್ನ ಒತ್ತರೆ